ಸಾಮಾನ್ಯವಾಗಿ ದೇವ್ರ ಮನೆಯಲ್ಲಿ ಇಡುವಂತಹ ಹಿತ್ತಾಳೆ, ತಾಮ್ರ ಹಾಗೆಯೇ ಬೆಳ್ಳಿ ಸಾಮಾನುಗಳು ಬೇಗನೆ ಕಪ್ಪಗಾಗ್ಬಿಡತ್ತೆ. ಆದ್ದರಿಂದ ಹೆಣ್ಮಕ್ಳಿಗೆ ಇದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಇದನ್ನ ಉಜ್ತಾ ಉಜ್ತಾ ಅದನ್ನ ತಿಕ್ತಾ 1-1.5 ಗಂಟೆಯಷ್ಟು ನಮಗೆ ಟೈಮು ಹಿಡಿದು ಬಿಡತ್ತೆ. ಹಾಗಾಗಿ ಇನ್ನೇನು ಸಾಲು ಸಾಲಾಗಿ ಬರ್ತಾ ಇದೆ ಹಬ್ಬಗಳು. ಹಾಗಾಗಿ ಈ ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ರೆ 3-4 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹಾಗೆಯೇ ಉಜ್ಜೋದು ಬೇಡ, ತಿಕ್ಕೋದು ಬೇಡ. ಒಂದು 3 ರೌಂಡು ಜಸ್ಟ್ ಒರೆಸಿದ್ರೆ ಸಾಕು, ಎಲ್ಲ ಸಾಮಾನು ಫಳ ಫಳ ಅಂತ ಉಳಿಯುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಲೋ ನಮಸ್ಕಾರ, ನಾನು ಮಾಧವಿ. ಮೊದಲಿಗೆ ಇಲ್ಲಿ ಒಂದಷ್ಟು ಹುಣಸೆ ಹಣ್ಣು, ಇಷ್ಟು ಹುಣಸೆ ಹಣ್ಣನ್ನು ಈಗ ನೀರಿನಲ್ಲಿ ಸೇರಿಸ್ಬೇಕಾಗತ್ತೆ. ಇದರಲ್ಲಿ ಬೀಜಗಳು ಇರುತ್ತಲ್ವ, ಅದನ್ನೆಲ್ಲ ನಾವು ತೆಕ್ಕೊಳ್ಬೇಕು. ಒಂದು 5 ನಿಮಿಷ ನೀರಿನಲ್ಲಿ ನೆನೆ ಹಾಕಲಿಕ್ಕೆ ಬಿಡಿ. ಅದಾದ ನಂತರ ಇಲ್ಲಿ ಒಂದು 4 ನಿಂಬೆ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈ ಪೇಸ್ಟು ಸುಮಾರು ಒಂದು 3 ತಿಂಗಳಷ್ಟು ಆಗುತ್ತೆ ನನಗೆ. ಈ ನಿಂಬೆಹಣ್ಣೆಲ್ಲ ಕಟ್ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ಸೇರಿಸಿ ಈ ಹುಣಸೆ ಹಣ್ಣಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ನೋಡಿ, 2 ಸ್ಪೂನಷ್ಟು ಉಪ್ಪನ್ನು, ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಬೇಡ. ಇನ್ನೂ ಕೂಡ ಜಾಸ್ತಿ ಹಾಕಿದ್ರೆ ಸುಟ್ಟೋದಂಗೆ ಆಗಿಬಿಡತ್ತೆ. ಹಾಗಾಗಿ 2 ಸ್ಪೂನ್ ಆದರೆ ಸಾಕು. ಇವಾಗ ಸ್ಟವನ್ನು ಆನ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಕುದಿಸ್ಕೊಳ್ಳಿ. ಅದಾದ ನಂತರ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಇದನ್ನು ಇವಾಗ ಸ್ಟೋರ್ ಮಾಡಿ ಇಡೋದಕ್ಕೆ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಇದು ನನಗೆ 3 ಮಂತ್ಸ್ವರೆಗೂ ಆಗತ್ತೆ ಈ ಪೇಸ್ಟು. ಇವಾಗ ಜಾರಲ್ಲಿ ಇರೋ ಅಂಥದ್ದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ತುಂಬ ದಿನದಿಂದ ನಾನು ಹಾಗೇ ಇಟ್ಟಿರೋ ಅಂಥದ್ದು. ಅಂದರೆ ಯಾವತ್ತೂ ಕೂಡ ಈ ರೀತಿಯಾಗಿ ವಾಶ್ ಮಾಡಿಲ್ಲ. ಡೈಲಿ ಯೂಸ್ ಮಾಡೋದಲ್ವ, ಏನಕ್ಕೆ ಅಂತ ಹೇಳಿ. ಇವಾಗ ನಿಮಗೆ ತೋರಿಸ್ಲಿಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಪೂಜೆ ಮಾಡಿರೋದ್ರಿಂದ ಯಾವುದೇ ಸಾಮಾನುಗಳನ್ನು ನಾನು ತೆಗೆದಿಲ್ಲ, ದೇವರ ಸಾಮಾನುಗಳು. ನೋಡಿ, ಜಸ್ಟು ಇದನ್ನು ಪೇಸ್ಟನ್ನು ಹಾಕಿ 1-2 ರೌಂಡ್ ಹಾಗೆ ಒರೆಸಿದ್ರೆ ಸಾಕಾಗತ್ತೆ. ಯಾವ ಕಲರ್ ಇತ್ತು ಇವಾಗ ಯಾವ ಕಲರಿಗೆ ಬಂದಿದೆ ನೋಡಿ. ಹಾಗೆಯೇ ಕೈಗಳಿಗೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ. ಇದು ಕಂಪ್ಲೀಟಾಗಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿರೋದ್ರಿಂದ ಯಾವುದೇ ಇದು ಪರಿಣಾಮವನ್ನು ಬೀರೋದಿಲ್ಲ. ಅದಾದ ನಂತರ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ, ತಕ್ಷಣ ನೀರಲ್ಲಿ ತೊಳೆದ್ಬಿಟ್ಟು ಆ ನಂತರ ಕಲೆ ಕೂರುತ್ತೆ ಕೆಲವೊಮ್ಮೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಬೀನಾ ಪೌಡರ್ ಬರುತ್ತಲ್ವ, ಡಿಶ್ ವಾಷರ್ ಪೌಡರು, ಅದನ್ನು ಈ ರೀತಿಯಾಗಿ ಉಜ್ಜಿಬಿಟ್ಟು ತಕ್ಷಣ ಮತ್ತೆ ನೀರಲ್ಲಿ ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಎತ್ತಿಡಬೇಕು. ಆವಾಗ ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ. ಇವಾಗ ನೋಡಿ, ಇದು ತುಂಬ ದಿನದಿಂದ ಹಾಗೆ ಇಟ್ಟಿದ್ದೆ ಈ ಒಂದು ತಾಮ್ರದ ಚೆಂಬು. ನೋಡಿ, ಜಸ್ಟ್ ಒಂದೇ ಒಂದು ರೌಂಡ್ಗೆ ಯಾವ ಕಲರ್ ಬರ್ತಾ ಇದೆ ಅಂತ ನೋಡಿ ನೀವೇ. ನೋಡಿ, ಈ ರೀತಿ ಇದು ತುಂಬ ದಿನದಿಂದ ಹಾಗೆ ಇಟ್ಟಿರೋದ್ರಿಂದ ಒಳಗಡೆ ಸ್ವಲ್ಪ ಕಪ್ಪುದು ಹಾರ್ಡಾಗಿ ಹಾಗೆಯೇ ಉಳ್ಕೊಂಡಿದೆ. ಅದನ್ನು ಇನ್ನೊಂದು ರೌಂಡು ನೀರಲ್ಲಿ ತೊಳೆದ್ಬಿಟ್ಟು ಉಜ್ಜಿದ್ರೆ ಕಂಪ್ಲೀಟಾಗಿ ಹೋಗ್ಬಿಡತ್ತೆ. ಇವಾಗ ಸಬೀನಾ ಪೌಡರಿಂದ ಈ ರೀತಿ ಸ್ವಲ್ಪ ಉಜ್ತಾ ಇದ್ದೀನಿ. ತೊಳೆದ್ಬಿಟ್ಟು ಒರೆಸಿ ಎತ್ತಿಟ್ಕೊಳ್ಳಿ. ಫ್ರೆಂಡ್ಸ್, ನಿಜವಾಗ್ಲೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿದ್ರೆ
ನಮಗೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗೋದಿಲ್ಲ. ಈ ಒಂದು ಪೇಸ್ಟಿಂದ ತುಂಬ ಸುಲಭ ಆಗತ್ತೆ. ಇವಾಗ ದೀಪದ ಕಂಬಗಳನ್ನು ಕೂಡ ನಾನು ಇಲ್ಲಿ ಉಜ್ಜಿ ತೋರಿಸ್ತಾ ಇದ್ದೀನಿ. ಈ ಅಂಗಡಿನಲ್ಲಿ ಸಿಗುವಂತಹ ಪೀತಾಂಬರ ತುಂಬಾ ದುಬಾರಿಯಾಗಿರುತ್ತೆ. ಹಾಗಾಗಿ ಈ ರೀತಿ ಸಿಂಪಲ್ ಆಗಿ ಒಂದು ಪೇಸ್ಟನ್ನು ಮಾಡಿಟ್ಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ? ಸೊ ಈ ಪೇಸ್ಟ್ ಖಾಲಿ ಆಗಿತ್ತು, ಹಾಗಾಗಿ ನಿಮಗೂ ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬ ದಿನದಿಂದ ಹಾಗೇನೆ ಎತ್ತಿಟ್ಟಿದ್ದೆ. ನೋಡಿ ಇದಕ್ಕೂ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ. ಮತ್ತೆ ಜಾಸ್ತಿ ಕೂಡ ಪೇಸ್ಟ್ ಬೇಕಂತ ಏನಿಲ್ಲ. ವಾರಕ್ಕೊಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ಕೆಲವೊಬ್ಬರು ಕ್ಲೀನ್ ಮಾಡ್ತಾ ಇರ್ತೀರಲ್ವ, ಅವರಿಗೆ ತುಂಬಾ ಈಸಿ ಆಗತ್ತೆ. ಇದು ತುಂಬ ಹಳೆಯದು, ಹಾಗೆಯೇ ಇಟ್ಟಿರೋ ಅಂತಹದ್ದು, ಜಾಸ್ತಿ ಯೂಸ್ ಮಾಡೋದಿಲ್ಲ, ತುಂಬ ರೇರು. ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ. ಹಾಗೆಯೇ ಈ ರೀತಿ ಒಂದು ಬಾಣಲೆ ಕೂಡ ಇದೆ, ಕಡಾಯಿ. ಇದನ್ನು ಕೂಡ ಇವಾಗ ಮಾಡಿ ನೋಡೋಣ. ನೋಡಿ ಇಷ್ಟಾದರೆ ಸಾಕು. ಕೈಗಳು ಕೂಡ ನೋಡ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಕೂಡ ಇದು ಕೈಗಳಿಗೆ ಕಪ್ಪಾಗೋದಿಲ್ಲ. ಪೀತಾಂಬರವನ್ನು ನೀವು ಯೂಸ್ ಮಾಡಿ ನೋಡಿ, ಕೈಗಳು ಫುಲ್ಲು ಬ್ಲ್ಯಾಕ್ ಆಗಿಬಿಡತ್ತೆ. ಹಾಗೆಯೇ ಮತ್ತೆ ಬೇಗ ಕಪ್ಪಗಾಗ್ಬಿಡತ್ತೆ ಪೀತಾಂಬರ ಯೂಸ್ ಮಾಡೋದ್ರಿಂದ. ನೀವು ಉಪ್ಪಿನ ಬದಲಾಗಿ ಇಲ್ಲಿ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡಬಹುದು, ಆದರೆ ಎರಡೂ ಕೂಡ ಆ್ಯಡ್ ಮಾಡಬಾರ್ದು. ಕಲ್ಲುಪ್ಪನ್ನು ಹಾಕಿದ್ರೆ ಸೋಡಾ ಪುಡಿ ಏನು ಬೇಕಿಂಗ್ ಸೋಡಾವನ್ನು ಹಾಕಬಾರ್ದು, ಬೇಕಿಂಗ್ ಸೋಡಾವನ್ನು ಹಾಕಿದ್ರೆ ಕಲ್ಲುಪ್ಪನ್ನು ಹಾಕಬಾರ್ದು. ಇನ್ನು ಹುಣಸೆಹಣ್ಣು ನಿಂಬೆಹಣ್ಣು ನೀವು ಹಾಕೋಬೋದು. ಸೋಡಾವನ್ನು ಆ್ಯಡ್ ಮಾಡಿದ್ರೆ ಕುದಿಸೋ ಅವಶ್ಯಕತೆ ಇಲ್ಲ. ಈ ಹಬ್ಬಗಳು ಪೂಜೆಗಳ ಟೈಮಲ್ಲಿ ನಮಗೆ ಸಮಯ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ಈ ದೇವ್ರ ಮನೆ ಸಾಮಾನುಗಳನ್ನ ತೊಳೆಯೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಎಲ್ಲಾನು ಕ್ಲೀನ್ ಮಾಡ್ಕೋಬೇಕು, ಹಾಗೆಯೇ ಪೂಜೆಗೆ ಜೋಡಿಸ್ಕೊಳ್ಳೋದಿರತ್ತೆ, ಹಾಗೆಯೇ ಅಡುಗೆ ಮಾಡೋದಿರತ್ತೆ. ಸುಮಾರು ಕೆಲಸಗಳು ಹಬ್ಬಗಳಲ್ಲಿ ಇದ್ದೇ ಇರತ್ತೆ. ಹಾಗಾಗಿ ಇದೊಂದು ಬೆಸ್ಟ್ ನಮಗೆ ಟೈಮ್ ಸೇವ್ ಆಗುವಂತಹದ್ದು. ನೋಡಿ ಈ ರೀತಿ ಒಂದು ತಾಮ್ರದ ಚೆಂಬು ಕೂಡ ಇದೆ. ಒಳಗಡೆ ನೀರನ್ನು ಹಾಕಿಡೋದ್ರಿಂದ ಯಾವ ರೀತಿ ಇದು ಕಲರ್ ಇದೆ ಅಂತ ನೋಡಿ. ನಾನು ಯಾವ ರೀತಿ ಸ್ಕ್ರಬ್ಬರನ್ನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಕೈಯಲ್ಲಿ ಹಾಕಿ ಈ ರೀತಿಯಾಗಿ ಮಾಡ್ತಾ ಇರೋವಂಥದ್ದಷ್ಟೇ. ನೋಡಿ ಯಾವ ಥರ ಆಯ್ತಂತ. ಇದೇ ರೀತಿಯಾಗಿಯೇ ಬೆಳ್ಳಿ ಸಾಮಾನುಗಳು ಕೂಡ ನೀವು ಈ ಪೇಸ್ಟಿಂದ ಕ್ಲೀನ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಟಿಪ್ಪನ್ನು ಮರಿಬೇಡಿ. ಏನಂತ ಹೇಳಿದ್ರೆ, ನಾವು ತೊಳೆದ ತಕ್ಷಣ ಏನು ಸಬೀನಾ ಪೌಡರಲ್ಲಿ ಒಂದ್ಸರಿ ಉಜ್ಜಿ ತೊಳೆದು ಕಾಟನ್ ಬಟ್ಟೆಯಿಂದ ಕಂಪ್ಲೀಟ್ ಅದನ್ನು ಒರೆಸಿಬಿಡಬೇಕು. ಸೊ ಆವಾಗ ಸ್ವಲ್ಪ ಕೂಡ ಕಪ್ಪಾಗೋದಿಲ್ಲ, ಕಲೆನೂ ಕೂರೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಇರೋವಂತಹ ಸಾಮಾನುಗಳು ಏನೇನಿತ್ತಲ್ವ ಅದೆಲ್ಲ ಕೂಡ ತೊಳೆದ್ಬಿಟ್ಟು ಒರೆಸಿ ಇಲ್ಲಿ ಇಟ್ಟಿರೋವಂತಹದ್ದು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ
ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್. ಬಾಯ್.